ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋಸ್. ಆ್ಯಂಡ್ ನಿಮ್ಮ ಮನೇಲೆಲ್ಲ ಹೇಗಿತ್ತು ರಾಮನವಮಿ ಹಬ್ಬದ ಸೆಲೆಬ್ರೇಷನ್ಸ್? ನಿಮ್ಮ ಊರಲ್ಲೇ ಆಗ್ಬೋದು, ನಿಮ್ಮ ಮನೆಗಳಲ್ಲಿ ಯಾವ್ಯಾವ ರೀತಿ ಸೆಲೆಬ್ರೇಷನ್ಸ್ ಮಾಡಿರಿ ಅಂತ ಕಮೆಂಟ್ ಮಾಡಿ, ಓಕೆನಾ? ನಾನು ಅಷ್ಟೇ ಇಲ್ಲಿ ಬೆಳಗ್ಗೆ ಬೇಗ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಮಗಳಿಗೆಲ್ಲ ರಂಗೋಲಿ ಎಲ್ಲ ಇಟ್ಕೊಂಡು ಬೇಗನೆ ಬಂದು ಫಸ್ಟ್ ಪಾಪನ ಅಂಗನವಾಡಿಗೆ ಬಿಡಬೇಕಾಗಿದ್ದರಿಂದ ಹೋಗಿ ಬೇಗ ತಿಂಡಿ ಮಾಡ್ಕೊಂಡು ಎಲ್ಲ ಬಂದಿದ್ದೆ. ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ನಾನು ಸ್ನಾನನೂ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಪಾಪಗೂ ಅಷ್ಟೇ, ಅವ್ರಿಗೂ ಸ್ನಾನ ಮಾಡಿಸಿ ಅವ್ರನ್ನ ರೆಡಿ ಮಾಡಿ ಅವ್ರಿಗೂ ತಿಂಡಿ ತಿನ್ನಿಸಿ ಇವಾಗ ಆಟ ಆಡ್ಕೊಳ್ಳಿ ಅಂತ ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ. ಅವರನ್ನು ಅಂಗನವಾಡಿಗೆ ಕರ್ಕೊಂಡೋಗಿ ಬಿಟ್ಟು ಬರೋದಕ್ಕೆ ಇನ್ನೂ ಒಂದು ಸ್ವಲ್ಪ ಟೈಮ್ ಇದ್ದಿದ್ದ ಕಾರಣದಿಂದ ನೆಲನೂ ಎಲ್ಲ ಒರೆಸ್ಕೊಂಬಿಟ್ರೆ ಆಮೇಲೆ ಬಂದು ನನ್ನ ಪೂಜೆ ಕೆಲಸಗಳನ್ನೆಲ್ಲ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಫಸ್ಟು ಇವಾಗ ನೆಲ ಎಲ್ಲ ಒರೆಸ್ಕೊಂಡಾಯಿತು. ನೆಲ ಒರೆಸ್ಕೊಂಡಾದ್ಮೇಲೆ ನೋಡಿ ನಮ್ಮ ಮೇಡಮ್ ಅವರು ಹಾಯ್. ಆ್ಯಂಡ್ ನಾವು ಈಗ 4 to 5 ಡೇಸಿಂದ ನಾನು ಯಾವುದೇ ರೀತಿಯಾದಂಥ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ. ಬಿಕಾಸ್ ನಾವು ಧರ್ಮಸ್ಥಳಕ್ಕೆ ಹೋಗಿದ್ದೋ ಪಾಪುಗೆ ತುಲಾಭಾರ ಮತ್ತು ಮುಡಿ ಕೊಡುವಂಥ ಕಾರ್ಯಕ್ರಮ ಇತ್ತು. ಅದಕ್ಕೋಸ್ಕರ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋದಕ್ಕೆ ಇಷ್ಟು ದಿನ ಆಗಿದ್ದರಿಂದ ಯಾವುದೇ ರೀತಿಯಾದಂಥ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ. ಆ್ಯಂಡ್ ನಾನು ಪಾಪನ ಅಂಗನವಾಡಿಗೆ ಬಿಟ್ಟು ಬಂದಾದಮೇಲೆ ಇವಾಗ ಶುಕ್ರವಾರ ಆಗಿದ್ದರಿಂದ ಜೊತೆಯಲ್ಲಿ ದೇವ್ರ ಸಾಮಾನೆಲ್ಲ ಇವಾಗ ಬಂದು ತೆಗೆದು ಎಲ್ಲದನ್ನು ಬೆಳಗ್ಗೆ ತೊಳ್ಕೊಂಡು ಪೂಜೆ ಮಾಡೋದಕ್ಕೆ ಪ್ರತಿಯೊಂದನ್ನು ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ಬೇಗ ಬೇಗ ಪೂಜೆ ಮಾಡ್ಕೊಂಬಿಟ್ರೆ ಆಮೇಲೆ ನಿಧಾನವಾಗಿ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಬೋದು ಅನ್ನೋದಕ್ಕೆ ಅಷ್ಟೇ. ಬನ್ನಿ ಬೇಗ ಬೇಗ ಹೋಗ್ಬಿಟ್ಟು ನಮ್ಮ ಮನೇಲಿ ಹೇಗಿತ್ತು ಪೂಜೆ ಅಂತ ಎಲ್ಲ ನೋಡಿಕೊಂಡು ಪೂಜೆ ಮುಗಿಸ್ಕೊಂಡು ಬರೋಣ. ಆ್ಯಂಡ್ ನಿಮ್ಮ ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸಿದ್ರ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ ಮರಿಬೇಡಿ. ಮತ್ತು ಕೆಲವೊಂದು ಊರುಗಳಲ್ಲಿ ರಾಮನವಮಿ ಅಂದರೆ ತುಂಬ ಜೋರಾಗಿ ಸೆಲೆಬ್ರೇಷನ್ಸ್ಗಳನ್ನೆಲ್ಲ ಮಾಡ್ತಾರೆ. ನಾವು ಅಷ್ಟೇ ಬೆಂಗಳೂರಲ್ಲಿದ್ದಾಗ ಆಗ್ಬೋದು, ರೋಡ್ಗಳಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಪಾನಕ ಮಜ್ಜಿಗೆ ಫಲಾರ ಕೊಡ್ತಾರೆ ಅಂತ ಮಧ್ಯಾಹ್ನ ಈ ಟೈಮಲ್ಲಿ ನಮಗೆ ಎಕ್ಸಾಮ್ ಮುಗ್ದಿರೋದಲ್ಲ, ಮನೇಲಿ ಇರ್ತಿದ್ದೋ, ಹೋಗ್ಬಿಟ್ಟು ಕ್ಯೂಯಲ್ಲಿ ನಿಂತ್ಕೊಂಡು ಇಸ್ಕೊಂಡು ಬರೋದೇ ಒಂದು ಖುಷಿಯಾಗಿತ್ತು. ನಾನು ಅಷ್ಟೇ ಮನೇಲೂ ಪಾನಕ ಮತ್ತು ಮಜ್ಜಿಗೆ ಫಲಾರ ಮಾಡಿದ್ದೀನಿ, ಹೆಸರುಬೇಳೆನ. ಆ್ಯಂಡ್ ಅದನ್ನು ಮಧ್ಯಾಹ್ನ ಬೆಳಗ್ಗೆನೇ ಮಾಡಿರಲಿಲ್ಲ ಪಾಪು ಕೊಡೋದಕ್ಕೆ, ಮಧ್ಯಾಹ್ನ ಅವ್ರು ಬಂದಮೇಲೆ ಕೊಡೋಣ ಅಂದ್ಬಿಟ್ಟು ನಾನು ಒಂದು 11 ಗಂಟೆ ಆಯ್ತಲ್ಲ ಪೂಜೆ ಮಾಡೋ ಅಷ್ಟರಲ್ಲಿ, ಆ ಟೈಮಲ್ಲಿ ಮಾಡಿ ದೇವ್ರಿಗೆ ಎಡೆ ಥರ ಇಟ್ಕೊಂಡಿದ್ದೆ. ನಾವು ವರ್ಷಕ್ಕೆ ಒಂದೇ ಸತಿ ಆದರೂ ರಾಮನವಮಿ ಬರೋದು ಎಷ್ಟು ಒಂದು ಒಳ್ಳೆ ವೈಬ್ಸ್ ಇರುತ್ತೆ, ಫೀಲ್ ಇರುತ್ತೆ. ಆ್ಯಂಡ್ ಎಲ್ಲರೂ ಮಾಡಿ ಹಂಚೋದ್ರಲ್ಲಿ ಅವ್ರಿಗಿರೋಂಥ ಖುಷಿನ ನೋಡೋದಕ್ಕೂ ಸಹ ತುಂಬ ಖುಷಿಯಾಗುತ್ತೆ ನನಗೆ. ಥ್ಯಾಂಕ್ ಯು.